ರೈತ ಬಾಂಧವ ಸಹೋದರ ಸಹೋದರಿಯರೇ, ನನ್ನ ಚಾನೆಲ್ ನಿಮ್ಮ ಚಾನೆಲ್ ಅತಿ ಶೀಘ್ರದಲ್ಲೇ ಬರಲಿದೆ. ನಮ್ಮ ನಡುವೆ ನಮಗಾಗಿ ಹೊಸ ರೂಪದಲ್ಲಿ. ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನ್ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗಿ ರೈತ ಬಾಂಧವರು ಹಲವಾರು ಬಾರಿ ತಮ್ಮ ಬೆಳೆಗಳಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕೃತಿ ವಿಕೋಪ, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಅಥವಾ ಇತ್ತೀಚೆಗೆ ನಾವೇನು ಅನುಭವಿಸ್ತಾ ಇದ್ದೀವಿ, ಕೆಲವೊಮ್ಮೆ ಬರಗಾಲ ಅನುಭವಿಸಿದ್ವಿ, ನಂತರ ಎಲ್ಲೆಡೆ ದೇಶದಾದ್ಯಂತ ತೀವ್ರತರ ಬಿಸಿ ಗಾಳಿಯನ್ನು ಅನುಭವ, ಈಗ ಇತ್ತೀಚೆಗೆ ದೇವರ ದಯೆಯಿಂದ ಒಳ್ಳೆಯ ಮಳೆ ಆಗ್ತಾ ಇದೆ. ಸೊ ಇವೆಲ್ಲ ಒಂದು ಹಿತದೃಷ್ಟಿಯಿಂದ, ಅಂದರೆ ಈಗ ಪ್ರಕೃತಿ ವಿಕೋಪದಿಂದಾಗಿ ಏನಾದರೂ ಸಮಸ್ಯೆ ಆದಾಗ ಬೆಳೆ ವಿಮೆ ಮಾಡಿಸ್ಕೋಬೇಕಾಗತ್ತೆ. ನಮಗೆ ಹಲವಾರು ವಿಮೆಗಳನ್ನು ಮಾಡಿಸ್ಕೊಳ್ಳೋದು ನಾವು ಕೇಳೇ ಇದ್ದೀವಿ. ಅಗ್ನಿ ಆಕಸ್ಮಿಕ ವಿಮೆ ಆಗಿರ್ಬೋದು, ಪ್ರಯಾಣ ವಿಮೆ ಆಗಿರ್ಬೋದು, ಆರೋಗ್ಯ ವಿಮೆ ಇರ್ಬೋದು, ಆಮೇಲೆ ಪ್ರವಾಹ ವಿಕೋಪ ವಿಮೆ, ಭೂಕಂಪದ ಆಪತ್ತಿನ ವಿಮೆ, ಗೃಹ ವಿಮೆ, ವಾಹನ ವಿಮೆ. ಅಷ್ಟೇ ಅಲ್ಲ, ಮನುಷ್ಯರಾದ ನಾವು ನಮ್ಮ ಜೀವಕ್ಕೆ ಜೀವ ವಿಮೆಯನ್ನು ಮಾಡಿಸ್ಕೊಳ್ತಾ ಇರ್ತೀವಿ. ಹಾಗೆ ಇವೆಲ್ಲ ಹೊರತಾಗಿ ರೈತರ ಒಂದು ಬದುಕಿನಲ್ಲಿ ಬೆಳೆ ವಿಮೆಯನ್ನು ಮಾಡಿಸ್ಕೊಂಡಾಗ ಈ ಒಂದು ಬೆಳೆ ವಿಮೆ ಅನ್ನೋದನ್ನು ರೈತರ ಬದುಕಿನಲ್ಲಿ ಆರ್ಥಿಕವಾಗಿ ಬಹಳ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಎಲ್ಲ ಅಂಶವನ್ನು, ಅಂದರೆ ನಾವು ಎಲ್ಲಿ ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕು, ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು, ಯಾವಾಗ ಮಾಡಿಸ್ಕೋಬೇಕು, ಇವೆಲ್ಲ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಶ್ರೀಮತಿ HB ಶೋಭಾರವರು, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆಯಿಂದ ಆಗಮಿಸಿದ್ದಾರೆ. ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ. ರೈತ ಬಾಂಧವರೇ, ನೀವು ಪ್ರಶ್ನೆ ಕೇಳಬೇಕಾದ್ರೆ ಈ ಒಂದು ಪರದೆಯ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಹೋಗುತ್ತೆ. 0802354259 ಮತ್ತು 0802354269. ರೈತ ಬಾಂಧವರೇ, ಗಮನದಲ್ಲಿಡಿ, ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಅಥವಾ ಕಡಿಮೆ ಮಟ್ಟದಲ್ಲಿ ಇಟ್ಕೊಳ್ಳಿ ಪ್ರಶ್ನೆ ಕೇಳಬೇಕಾದ್ರೆ. ಹಾಗೆ ಇವತ್ತಿನ ವಿಷಯ ಏನಿದೆ, ಬೆಳೆ ವಿಮೆ, ಈ ಒಂದು ವಿಷಯಕ್ಕೆ ನಿಮ್ಮ ಪ್ರಶ್ನೆಗಳು ಸೀಮಿತವಾಗಿರಲಿ ಅಥವಾ ಕೇಂದ್ರೀಕೃತವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಶೋಭಾ ಮೇಡಮ್, ಏನು ಈ ಒಂದು ಬೆಳೆ ವಿಮೆ ಅಂದ್ರೇನು, ಅದರ ಉದ್ದೇಶ ಏನು ಮೇಡಮ್? ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಆಲ್ರೆಡಿ ಹೇಳ್ದಂಗೆ ಈಗ ಪ್ರಕೃತಿ ವಿಕೋಪಗಳು ಆಗ್ತಾ ಇರುತ್ತೆ. ಬೆಳೆ ಮುಳುಗಡೆ ಇರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ. ಕಳೆದ ಸಾಲಿನಲ್ಲಿ ಬಹು ಅನಾವೃಷ್ಟಿ ಆಗಿತ್ತು, ಬರಗಾಲ ಬಂದಿತ್ತು. ಹಾಗೆ ಮೇಘಸ್ಫೋಟ, ಆಲಿಕಲ್ಲು ಬೀಳುತ್ತೆ, ಭೂ ಕುಸಿತ ಆಗುತ್ತೆ. ಈ ಎಲ್ಲ ಇದರಿಂದ, ಪ್ರಕೃತಿ ವಿಕೋಪಗಳಿಂದ ಬೆಳೆ ವಿಫಲವಾದ ಪಕ್ಷದಲ್ಲಿ ರೈತರಿಗೆ ಒಂದು ವಿಮಾ ರಕ್ಷಣೆ ಮತ್ತು ಆರ್ಥಿಕ ಸಹಾಯ ಒದಗಿಸಬೇಕು ಅಂತ ಈ ಯೋಜನೆ ಜಾರಿಯಲ್ಲಿದೆ. ಸೊ ಈಗ ರೈತರು ಇದಕ್ಕೆ ಹೆಚ್ಚಾಗಿ ನೋಂದಣಿ ಮಾಡಿಸ್ಕೊಂಡು ತಮ್ಮ ವಿಮೆ ಬೆಳೆಯನ್ನು ರಕ್ಷಣೆ ಮಾಡಬೇಕು, ಅಂದರೆ ಆರ್ಥಿಕವಾಗಿ ಸಹಾಯ ಪಡ್ಕೋಬೇಕು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೀನಿ. ಹಾಗೆ ಈ ಒಂದು ಬೆಳೆ ವಿಮೆಗೆ ಯಾರ್ಯಾರು ರೈತರು ಅರ್ಹರು, ಅಂದರೆ ಯಾರ್ಯಾರು ಈ ಒಂದು ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ? ಈ ರೈತರು ಎಲ್ಲ ರೈತರು, ಸಾಲ ಪಡೆದ ರೈತರು, ಸಾಲ ಪಡೆಯದ ರೈತರು ಎಲ್ಲರೂ ಈ ಒಂದು ಬೆಳೆ ವಿಮೆಯಡಿ ನೋಂದಾಯಿಸ್ಕೋಬೋದು. ಇಂಥವ್ರೇ ಅಂತಿಲ್ಲ, ಆ ಬೆಳೆಯನ್ನು ಬೆಳಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಬೆಳೆ ಬೆಳೆದಿರ್ತಾರೆ, ಅದನ್ನು ಅವರು ಬೆಳೆ ವಿಮೆಯಡಿ ನೋಂದಣಿ ಮಾಡ್ಕೋಬೋದು. ಹಾಗೆ ಯಾವ್ಯಾವ ಆ ಒಂದು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಅಧಿಸೂಚನೆ ಮಾಡಿರ್ತಾರೋ ಆ ಬೆಳೆಗೆ ಅವರು ನೋಂದಣಿ ಮಾಡ್ಕೋಬೋದು. ಅಂದರೆ ಈಗ ಅವರು ಎಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ, ಎಲ್ಲಿ ಹೋಗಬೇಕು, ಆಮೇಲೆ ಆ ನೋಂದಣಿ ಸಮಯದಲ್ಲಿ ಯಾವ್ಯಾವ ರೀತಿಯಾದಂತಹ ದಾಖಲೆಗಳನ್ನು ಅವರು ಒದಗಿಸಬೇಕಾಗುತ್ತೆ ಆ ಸಮಯದಲ್ಲಿ? ಈಗ ನಾವು ರಾಜ್ಯದಲ್ಲಿ ಸುಮಾರು ಕೇಂದ್ರಗಳನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೊದಲನೇದಾಗಿ ಬ್ಯಾಂಕ್ಗಳು,
ಮುಂಚೆ ಬ್ಯಾಂಕ್ಗಳು ಮಾತ್ರ ಇತ್ತು, ಇವಾಗ ಬ್ಯಾಂಕ್ಗಳ ಜೊತೆಗೆ ಸಾಮಾನ್ಯ ಸೇವಾ ಕೇಂದ್ರಗಳು, ಕರ್ನಾಟಕ ಒನ್ ಸೆಂಟರ್ಗಳು, ಬೆಂಗಳೂರು ಒನ್ ಸೆಂಟರ್ಗಳು ಹಾಗೂ ಗ್ರಾಮ ಒನ್ ಕೇಂದ್ರಗಳು, ಹೀಗೆ ಎಲ್ಲ ಕೇಂದ್ರಗಳಲ್ಲೂ ವಿಮೆಯಡಿ ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ. ಎಲ್ಲ ರೈತರು ಹತ್ತಿರದ ಯಾವುದು ಈ ಸೆಂಟರ್ಗಳು ಹತ್ತಿರ ಇರುತ್ತೋ ಆ ಹತ್ತಿರದ ಸೆಂಟರ್ಗಳಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೋದು. ಹಾಗೆ ಈಗ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ನಿಗದಿತ ಒಂದು ಅರ್ಜಿ ನಮೂನೆ ಇರುತ್ತೆ. ಆ ಅರ್ಜಿ ನಮೂನೆಯೊಂದಿಗೆ ಅವ್ರಿಗೆ ಏನು ಒಡೆತನ ಇರುತ್ತೆ, ಭೂಮಿ ಹೊಂದಿರೋದಕ್ಕೆ ದಾಖಲೆ ಆದ ಪಹಣಿ, ಪಾಸ್ ಪುಸ್ತಕ, ಆಧಾರ್ ಸಂಖ್ಯೆ ಹಾಗೂ FID ಫ್ರೂಟ್ಸ್ ID ಅಂತ ಇರುತ್ತೆ, ಅದನ್ನು ಒಂದು ಕೊಟ್ಬಿಟ್ಟು ಎಲ್ಲ ದಾಖಲೆಗಳನ್ನ ಕೊಟ್ಬಿಟ್ಟು ರೈತರು ಹಾಗೆ ಅವರ ರೈತರ ಪಾಲಿನ ವಿಮಾ ಕಂತಿನ ಮೊತ್ತ, ಪ್ರೀಮಿಯಂ ಅಂತ ಏನು ಹೇಳ್ತೀವಿ, ಆ ಪ್ರೀಮಿಯಂ ಹಣವನ್ನ ನೀಡಿಬಿಟ್ಟು ಅಲ್ಲಿ ಬೆಳೆಗೆ ನೋಂದಣಿ ಮಾಡ್ಕೋಬಹುದು. ಅಂದ್ರೆ ಹಿಂದೆ ಕಳೆದ ಸಾಲಿನಿಂದ ನಾವು ಇದನ್ನ ಕಡ್ಡಾಯವಾಗಿ ಮಾಡಿದೀವಿ ಫ್ರೂಟ್ಸ್ ಐಡಿನ. ಈಗ ಈ ಒಂದು ಬೆಳೆ ವಿಮೆ ಪ್ರಕ್ರಿಯೆಯಲ್ಲಿ ಏನೆಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಏನೇನು ನಡೀತಾ ಇದೆ ಇವಾಗ, ಮತ್ತು ಆ ಒಂದು ಪ್ರಕ್ರಿಯೆಯಲ್ಲಿ ಯಾರ್ಯಾರು ಅಂದರೆ ಅಂತಿಮ ದಿನಾಂಕ ಏನಾದರೂ ಇರುತ್ತಾ ಈ ಒಂದು ವಿಮೆ ಮಾಡಿಸ್ಕೊಳ್ಳೋದಕ್ಕೆ? ಹೌದು, ಈಗಾಗಲೇ ಮುಂಗಾರು ಶುರುವಾಗಿದೆ. ಹಾಗೆ ಎಲ್ಲ ಹಂಗಾಮಿನಲ್ಲೂ ಶುರುವಾದಾಗ ಒಂದು ಕೊನೆಯ ದಿನಾಂಕ ಅಂತಿದೆ. ಮುಂಗಾರಿಗೆ ಒಂದು ಕೊನೆಯ ದಿನಾಂಕ, ಹಿಂಗಾರಿಗೆ ಬೆಳೆವಾರು, ಜಿಲ್ಲೆವಾರು ಬೇರೆ ಬೇರೆ ದಿನಾಂಕಗಳಿರುತ್ತೆ. ಈಗ ಮುಂಗಾರು ಈಗಾಗಲೇ ಶುರುವಾಗಿರೋದ್ರಿಂದ ನಾವು ಇವತ್ತೇನೆ ಅಧಿಸೂಚನೆಯನ್ನ ಮಾಡಿದೀವಿ. ಇವತ್ತೇನೆ ಅಧಿಸೂಚನೆ ಹೊರಗಡೆ ಬಂದಿದೆ. ಸೊ ಈಗ ಮುಂಗಾರಿನಲ್ಲಿ ನಾವು ವಿವಿಧ ಏನು ಕೊನೆ ಅಂತಿಮ ದಿನಾಂಕಗಳು ನೋಂದಣಿ ಮಾಡ್ಕೊಳ್ಳಕ್ಕೆ ಇದೆ. ಅಂದ್ರೆ ಈಗ ಪೂರ್ವ ಮುಂಗಾರು ಬೆಳೆಗಳಾದ ಕಡಿಮೆ ಅವಧಿ ಬೆಳೆಗಳಿರುತ್ತೆ, ಹೆಸರು, ಉದ್ದು, ಎಳ್ಳು, ಈ ತರ ಅವು ಕಡಿಮೆ ಅವಧಿ ಬೆಳೆಗಳಿಗೆ ಜುಲೈ 1ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ನಾಳೆ ಇಲ್ಲ ನಾಡಿದ್ದಿಂದ ಇದು ಬೆಳೆ ವಿಮೆ ಶುರು ಆಗುತ್ತೆ. ಹಾಗೆ ವಿವಿಧ 15 ಜುಲೈ, ಹಾಗೆ 31 ಜುಲೈ ಮತ್ತೆ 16 ಆಗಸ್ಟ್ ವರೆಗೆ ಇದು ವಿವಿಧ ಕಟ್ ಆಫ್ ಡೇಟ್ಗಳು ಇರುತ್ತೆ. ಸೊ ಇದನ್ನ ಎಲ್ಲ ಕೇಂದ್ರಗಳಲ್ಲೂ ನಾವು ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿರ್ತೀವಿ. ಎಲ್ಲ ರೈತ ಸಂಪರ್ಕಗಳಲ್ಲೂ ಲಭ್ಯ ಇರುತ್ತೆ. ಸೊ ಈ ರೈತರು ಅಲ್ಲಿ ಹೋದ್ರೆ ಅವರಿಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಕಟ್ ಆಫ್ ಡೇಟ್ ಅಂತ ಗೊತ್ತಾಗುತ್ತೆ. ಸೊ ಈ ಕಟ್ ಆಫ್ ಡೇಟ್ಗಳನ್ನ ರೈತರು ಒಂದು ಅವ್ರ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಎಲ್ಲ ಬೆಳೆಗಳಿಗೆ ಒಂದು ಬೆಳೆ ವಿಮೆಯನ್ನ ಕಟ್ಟೋದಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಈ ದಿನಾಂಕಗಳನ್ನ ಮರಿಬಾರ್ದು. ಗ್ರಾಮವನ್ನು, ಬ್ಯಾಂಕ್ಗಳು, ಹೌದು, ಮತ್ತೆ ಮಾಡಿಸ್ಕೋಬಹುದು ಮೇಡಮ್ ಅವರು. ಗ್ರಾಮವನ್ನು, ಬ್ಯಾಂಕ್ಗಳು, ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ CSC ಅಂತ ಏನ್ ಹೇಳ್ತೀವ ಅದು, ಈ ತರ ಎಲ್ಲಾ ಕೇಂದ್ರಗಳನ್ನು ಅವರು ನೋಂದಣಿ ಮಾಡ್ಕೋಬಹುದು. ಈ ಕಳೆದ ಒಂದು ವರ್ಷದಲ್ಲಿ ಏನು ಬೆಳೆ ವಿಮೆ ಯೋಜನೆ ನಡೀತಾ ಇತ್ತು, ಮತ್ತೆ ಈ ಒಂದು ವರ್ಷಕ್ಕೆ ಏನಾದರೂ ಮಾರ್ಪಾಡು ಅಥವಾ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀರಾ? ಆದ್ರೆ ಏನು ಮಾರ್ಪಾಡು ಇಲ್ಲ. ಕಳೆದ ಸಾಲಿನಲ್ಲೇ ಒಂದು ನಾವು ಮಾರ್ಪಾಡು ಮಾಡ್ಕೊಂಡಿದ್ವಿ. ಫ್ರೂಟ್ಸ್ ID ಅಂದ್ರೆ ಅವರು ಏನು ಒಂದು ಫ್ರೂಟ್ಸ್ ಐಡಿನಲ್ಲಿ ಅವರು ಬೆಳೆ ಏನು ಭೂಮಿ ಏನು ನೋಂದಣಿ ಮಾಡ್ಕೊಂಡು ಸರ್ವೆ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ. ಫ್ರೂಟ್ಸ್ ಅಲ್ಲಿ ಯಾವ ಸರ್ವೆ ನಂಬರು ಅಲ್ಲಿ ನೋಂದಣಿ ಆಗಿರುತ್ತೋ ಆ ಒಂದು ಸರ್ವೆ ನಂಬರಿಗಷ್ಟೇ ಅವರು ಮಾಡ್ಕೊಳ್ಳಕ್ಕೆ ಸಾಧ್ಯ. ಹೇಗೆ ಮಾಡಿಸ್ಬೇಕು ಮೇಡಮ್ ಇದು ಫ್ರೂಟ್ಸ್ ಐಡಿ ಏನು ಕರೀತಾ ಇದ್ದೀರಾ? ಯಾವ ರೀತಿ ಮಾಡಿಸ್ಬೇಕು? ಆಲ್ಮೋಸ್ಟ್ ಈಗ 80%ಗಿನ ಜಾಸ್ತಿ ರೈತರು ಹೊಂದಿದ್ದಾರೆ ಅನ್ಕೋತೀನಿ. ಎಲ್ಲರೂ ಫ್ರೂಟ್ಸ್ ಐಡಿ ಅಂದ್ರೆ ಎಲ್ಲಾ ಸೌಲಭ್ಯಗಳನ್ನು ಪಡ್ಕೊಳ್ಳಕ್ಕೆ ಈ ಫ್ರೂಟ್ಸ್ ಐಡಿ ಒಂದು ಕೃಷಿ ಇಲಾಖೆಯಲ್ಲಿ ಕಡ್ಡಾಯ ಆಗಿದೆ. ಸೊ ಹಾಗಾಗಿ ಎಲ್ಲರ ಹತ್ರ ಇರುತ್ತೆ. ಅಕಸ್ಮಾತ್ ಯಾರ ಹತ್ರ ಇಲ್ಲ ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಯ್ತು ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕ ಮಾಡಿದ್ರು ಈ ಫ್ರೂಟ್ಸ್ ಐಡಿನ ಅಲ್ಲೇನೆ ಮಾಡಿಕೊಡ್ತಾರೆ. ಅಂದ್ರೆ ಏನು ಸಮಯ ತಗೊಳ್ದಲ್ಲೇ ಅವತ್ತೇ ಅಲ್ಲೇ ಮಾಡಿಕೊಡ್ತಾರೆ, ಇಮಿಡಿಯೇಟ್ ಆಗಿ ಮಾಡಿಕೊಡ್ತಾರೆ. ಆಮೇಲೆ ತಾವು ಹೇಳ್ತಾ ಇದ್ರಿ ಈ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ದಿನಾಂಕ ಇದೆ, ಅಂತಿಮ ದಿನಾಂಕಗಳು. ಹಾಗೆ ಈ ಒಂದು ವಿಮೆ ಕಂತು ಏನು ಕಟ್ತಾರೆ ರೈತರು, ಅಂದರೆ ಅವ್ರಿಗೆ ಅದೇನು ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ ನಾವು, ಆ ವಿಮಾ ಮೊತ್ತ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ವಿಮಾ ಮೊತ್ತ ಏನಾದ್ರು ಇದೆಯಾ ರೈತರ ಆ ಥರ ಇದೆಯಾ ಸವಲತ್ತು? ಹೌದು, ಬೇರೆ ಬೇರೆ ಈಗ ಒಂದೊಂದು ಬೆಳೆಗಳಿಗೆ ಒಂದೊಂದು
ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ಮಾಡಕ್ಕೆ ಅದನ್ನ ಬೆಳೆಯಕ್ಕೆ ಬೇರೆ ಬೇರೆ ಮೊತ್ತ ಇರುತ್ತೆ. ಈಗ ರಾಗಿ ಬೆಳೆಯಕ್ಕೆ ಒಂದು ಮೊತ್ತ ಇದ್ರೆ ಭತ್ತ ಬೆಳೆಯಕ್ಕೆ ಒಂದು ಇರುತ್ತೆ. ಅದೇ ತರ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಮೊತ್ತ ಇರುತ್ತೆ, ಅಮೌಂಟ್ ಅಂತ ಹೇಳ್ತೀವಿ ನಾವು. ಬೆಳೆವಾರು ವಿಮಾ ಮೊತ್ತವನ್ನ ಈ ಏನು ಬೆಳೆಯಕ್ಕೆ ಏನು ಖರ್ಚಾಗುತ್ತೆ ಅದರ ಆಧಾರದ ಮೇಲೆ ನಿಗದಿಪಡಿಸಿರ್ತೀವಿ. ಸೊ ಈಗ ಏನು ಸ್ಲೈಡಲ್ಲಿ ಕಾಣ್ತಾ ಇದೆ, ಬೇರೆ ಬೇರೆ ಬೆಳೆಗಳಿಗೆ 1 ಹೆಕ್ಟೇರ್ಗೆ ಇಷ್ಟು ವಿಮಾ ಮೊತ್ತ ಅಂತ ನಿಗದಿಯಾಗಿದೆ. ರೈತರು ಈ ವಿಮಾ ಮೊತ್ತದಲ್ಲಿ 2% ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳೇನಿದೆ ಅದರಲ್ಲಿ 2% ಮಾತ್ರ ಅವರು ಪಾವತಿ ಮಾಡಬೇಕಾಗತ್ತೆ. ಉಳಿದಂತೆ ವಾಣಿಜ್ಯ ಬೆಳೆಗಳು, ಈಗ ಹತ್ತಿ ಇರುತ್ತೆ, ಮತ್ತೆ ತೋಟಗಾರಿಕಾ ಬೆಳೆಗಳಿರುತ್ತೆ, ಅದಕ್ಕೆಲ್ಲ ರೈತರು ವಿಮಾ ಮೊತ್ತದ 5% ಪಾವತಿ ಮಾಡಬೇಕಾಗಿರುತ್ತೆ. ಈಗ ವಿಮಾ ಕಂಪನಿಯವರು ಈ ವಿಮಾ ಕಂತಿನ ಪ್ರೀಮಿಯಂ ಅನ್ನು ಉದಾಹರಣೆಗೆ 10% ಅಂತ ಅವರು ನಿಗದಿ ಮಾಡಿದ್ರೆ ಅದರಲ್ಲಿ 2% ಅಷ್ಟೇ ರೈತರು ಕಟ್ಟಬೇಕಾಗುತ್ತೆ, ಉಳಿದನ್ನ ಸರ್ಕಾರ ಕಟ್ಕೊಳ್ತಾರೆ. ಈಗ ಒಂದು ಕರೆ ಇದೆ ಮೇಡಮ್, ಮಧುಗಿರಿಯಿಂದ ನಾಗರಾಜನ್ ಅವರು ಕರೆ ಮಾಡಿದ್ದಾರೆ. ಒಂದು ಕರೆ ಸ್ವೀಕರಿಸಿ ಮತ್ತೆ ನಾನು ಚರ್ಚೆನ ಮುಂದುವರಿಸೋಣ. ಹಲೋ ಹಲೋ, ಯಾಕೋ ಸಂಪರ್ಕ ಸಾಧಿಸಲಿಕ್ಕಾಗ್ತಾ ಇಲ್ಲ. ಈ ಒಂದು ಈಗ ರೈತ ಬಾಂಧವರು ಶೀಘ್ರವಾಗಿ, ಈಗ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ವಿಮಾ ಮೊತ್ತ ಬಂದಿಲ್ಲ ಅಂತೇಳಿ ಕರೆಗಳು ಬರ್ತಾನೆ ಇರ್ತವೆ, ದೂರುಗಳು ಬರ್ತಾನೆ ಇರ್ತವೆ. ಈ ಒಂದು ಸನ್ನಿವೇಶ ಪರಿಗಣಿಸಿದಾಗ ನಾವು ಶೀಘ್ರವಾಗಿ ರೈತರು ವಿಮಾ ಮೊತ್ತವನ್ನು ತಗೋಬೇಕಂದ್ರೆ ಏನೆಲ್ಲ ದಾಖಲಾತಿಗಳು ಅಥವಾ ಅವ್ರೇನು ಸಮಸ್ಯೆ ಎದುರಿಸ್ತಾರೆ, ಯಾವ ರೀತಿ ಅದನ್ನು ನಾವು ಬಗೆಹರಿಸಬೇಕು ಆ ಸಮಸ್ಯೆಗಳನ್ನು? ಒಳ್ಳೆ ಪ್ರಶ್ನೆ. ಈಗ ಏನು ಅರ್ಹ ಆಗಿರ್ತಾರೋ ಬೆಳೆ ವಿಮೆಗೆ ಅದು ಶೀಘ್ರವಾಗಿ ಪಡ್ಕೋಬೇಕಂತಂದ್ರೆ ಅವರು ಈಗ ನಾವು ಆಧಾರ್ ಬೇಸ್ಡ್ ಪೇಮೆಂಟ್ ಅಷ್ಟೇ ಮಾಡೋದು. ಅವರ ಆಧಾರ್ ನಂಬರಿಗೆ ಯಾವುದು ಬ್ಯಾಂಕ್ ಖಾತೆ ಲಿಂಕ್ ಆಗಿರುತ್ತೋ ಅದಕ್ಕೆ ಅಷ್ಟೇ ಅದು ಹೋಗುತ್ತೆ. ಯಾಕೆಂದ್ರೆ ಇದು ಬೇರೆ ಬೇರೆ ಒಂದು ಸಮಸ್ಯೆಯನ್ನ ತಪ್ಸಕ್ಕೆ, ಬೇರೆ ಯಾರಿಗೂ ಹೋಗಬಾರ್ದು ಅಂತ ಒಂದು ಕಾರಣಕ್ಕೆ ಇದನ್ನ ಒಂದು ಕಡ್ಡಾಯ ಮಾಡಿದೀವಿ. ಆಧಾರ್ ಬೇಸ್ಡ್ ಪೇಮೆಂಟ್ ಆಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಈಗ NPCI ಫೇಲ್ ಅಂತ ಆಗುತ್ತೆ, ಅಂದ್ರೆ ವಾಪಸ್ ಬರುತ್ತೆ, ಫೇಲ್ ಆಗುತ್ತೆ, ಇದು ಅವರಿಗೆ ರೀಚ್ ಆಗಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ನೋಂದಣಿ ಸಮಯದಲ್ಲಿನೇ ಅವರ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿದೆಯೋ ಇಲ್ಲ ಅನ್ನೋದನ್ನ ಅವರು ಖಾತ್ರಿಪಡಿಸ್ಕೋಬೇಕು. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನೋಂದಣಿ ಬ್ಯಾಂಕ್ ಅವ್ರು ಯಾವುದು ಅಕೌಂಟನ್ನ ಜೋಡಣೆ ಮಾಡಿರ್ತಾರೆ ಆ ಬ್ಯಾಂಕಿಗೆ ಹೋಗಿ ಅವ್ರ ಆಧಾರಿಗೆ ಬ್ಯಾಂಕ್ನ ಜೋಡಣೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ರೀತಿ ಕೇಸ್ಗಳಲ್ಲಿ ನಮ್ಮ ಎಂಟೈರ್ 19-20ರಿಂದ ಇಲ್ಲಿವರೆಗೆ ಎಷ್ಟೊಂದು ಫೇಲ್ ಕೇಸಸ್ ಆಗಿದೆ. ಸುಮಾರು ಮೊತ್ತ ಅದು 0.6% ಇರ್ಬೋದು. ಬಟ್ ಪ್ರತಿಯೊಂದು ರೈತರನ್ನ ನಾವು ಗಣನೆಗೆ ತಗೊಂಡಾಗ ಅವರಿಗೆ ಅದು ಹೆಚ್ಚಿನ ಮೊತ್ತ ಆಗಿರುತ್ತೆ. ಸೊ ಹಾಗಾಗಿ ಈ ರೈತರ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು, ಎಲ್ಲಾ ರೈತ ಬಾಂಧವರು ತಮ್ಮ ಆಧಾರ್ ಸಂಖ್ಯೆಗೆ ಬ್ಯಾಂಕ್ ಖಾತೆಯನ್ನ ಜೋಡಣೆ ಮಾಡಬೇಕು, ಮತ್ತೆ ಅದು NPCI ಆಕ್ಟಿವ್ ಮಾಡಿಸ್ಬೇಕು. ಇದು 2 ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಈ ಬ್ಯಾಂಕಿಗೆ ಹೋಗಿ ಸ್ವತಃ ಅವರೇ ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಇದು NPCI ಅದೇ ಏನಂತ ನೋಡೋಣ. ಒಂದು ಕರೆ ಇದೆ, ಅದನ್ನು ಸ್ವೀಕರಿಸಿ ಮತ್ತೆ ಅದನ್ನು ಚರ್ಚೆ ಮುಂದುವರಿಸೋಣ. ಪ್ರಕಾಶನ್ ಅವರು ಮಾಲೂರಿಂದ. ಹಲೋ ಹಲೋ, ಸಾಧ್ಯ ಹೇಳಿ ಮೇಡಮ್. NPCI ಅಂತ ಹೇಳ್ತಾ ಇದ್ದಿರ್ತಾವ, ಅದು ಮುಂದುವರಿಸಿ. ಅದೇ ಇದು ವಾಪಸ್ ಬರುತ್ತೆ ಅಂದ್ರೆ ಜೋಡಣೆ ಆಗ್ಲಿಲ್ಲ ಅಂದ ಸಂದರ್ಭದಲ್ಲಿ ಏನು ನಾವು ವಿಮಾ ಕಂಪನಿಯವರು ಪೇಮೆಂಟ್ ಮಾಡ್ತಾರೋ ಹಾಕ್ತಾರೋ ಅದು ಬೌನ್ಸ್ ಆಗಿ ಫೇಲ್ ಆಗಿ ವಾಪಸ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಆಧಾರ್ ಸಂಖ್ಯೆನ ಅವರು ಖಾತೆಗೆ ಜೋಡಣೆ ಮಾಡಿ NPCI ಆಕ್ಟಿವ್ ಮಾಡಿದ್ರೆ ತಕ್ಷಣವಾಗಿ. ನಾಗರಾಜ್ ಅವರು ಮಧುಗಿರಿಯಿಂದ ಮತ್ತೊಮ್ಮೆ ಕರೆ ಮಾಡಿದ್ದಾರೆ. ಹಲೋ ನಾಗರಾಜ್ ಅವರೇ. ಹಲೋ 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 ನಾಗರಾಜ್ ಅವರು ಮಾತಾಡಿ, ಪ್ರಶ್ನೆ ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ನಂದು ಈಗ ಅಡಿಕೆ ಹಾಕಿದ್ದೀನಿ, ಪ್ಲಸ್ ಇದು ಅಲ್ಲ, ನಾ ಅಡಿಕೆ ಹಾಕಿದ್ದೀನಿ, ಪಪ್ಪಾಯ ಹಾಕಿದ್ದೀನಿ, ನಾನು ಎಲಿಜಿಬಲ್ ಅಂತ. ಅಡಿಕೆ ಮತ್ತೆ ಪಪಾಯ ಹಾಕಿದ್ರು ಮೇಡಮ್, ಹೇಳ್ತಾ ಇದ್ರು ತೋಟಗಾರಿಕೆ ಬೆಳೆಗಳಿಗೂ ಹೇಳ್ತಾ ಇದ್ರು. ಹೇಳಿ. ಹೌದು, ದೀರ್ಘ ಅಂದ್ರೆ ಬಹುವಾರ್ಷಿಕ ಬೆಳೆಗಳಾದ ಅವರು ಹೇಳಿದಾಗೆ ಪಪ್ಪಾಯ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ವಿವಿಧ ಹಣ್ಣಿನ ಬೆಳೆಗಳಿಗೂ ಅವಕಾಶ ಇದೆ. ಇದನ್ನ ತೋಟಗಾರಿಕಾ ಬೆಳೆ ಇಲಾಖೆಯಿಂದ
ಈ ಅನುಷ್ಠಾನ ಮಾಡ್ತಾರೆ. ಈಗ ಏನು ಕಾಣ್ತಾ ಇದೆ, ಮಾವು, ದ್ರಾಕ್ಷಿ, ದಾಳಿಂಬೆ, ಇದು ಎಲ್ಲದಕ್ಕೂ ಅವಕಾಶ ಇದೆ. ಸೊ ಆ ಒಂದು ಪ್ರದೇಶದಲ್ಲಿ ಅದು ಅಧಿಸೂಚನೆ ಆಗಿರ್ಬೇಕು. ಈಗ ಅಧಿಸೂಚನೆ ಈ ಒಂದು ಬೆಳೆಗಳಿಗೆ ಅಧಿಸೂಚನೆ ಮಾಡುವ ಹಂತದಲ್ಲಿ ಪ್ರೋಗ್ರೆಸ್ ಅಲ್ಲಿ ಇದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಬಿಡ್ಬೋದು. ಈಗ ಆಲ್ರೆಡಿ ಲಾಸ್ಟ್ ಇಯರ್ ಎಲ್ಲ ಇದು ಆಗಿದೆ. ಈ ವರ್ಷಕ್ಕೆ ಇದನ್ನ ಅದು ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದನ್ನ ನೋಂದಣಿ ಮಾಡ್ಕೊಳ್ಳಕ್ಕೆ ಅವಕಾಶ ಆಗತ್ತೆ. ಇವತ್ತು ಎಲ್ಲಾ ಆಹಾರ ಬೆಳೆಗಳು, ಎಣ್ಣೆಕಾಳು ಬೆಳೆಗಳು, ಏನು ಕೃಷಿ ಇಲಾಖೆದು ಏನು ಇಳುವರಿ ಆಧಾರಿತ ಇದೆ ಅದಕ್ಕೆಲ್ಲ ಅಧಿಸೂಚನೆ ಆಗಿದೆ. ಇವರು ನಾಗರಾಜ್ ಅವ್ರು ಏನ್ ಹೇಳಿದ್ರೆ, ಇದು ತೋಟಗಾರಿಕೆ ಬೆಳೆಗಳು, ಇದು ಹವಾಮಾನ ಆಧಾರಿತ ಬೆಳೆ ಆಗಿರುತ್ತೆ, ಅಂದ್ರೆ ವಿಮೆ ಆಗಿರುತ್ತೆ. ನಾವು ಈಗ ಹೇಳಿದ್ದು PMF ಅದು ಇಳುವರಿ ಆಧಾರಿತ ಆಗಿದೆ, ಇದು ಹವಾಮಾನ ಆಧಾರಿತ ಆಗಿರುತ್ತೆ. ಮೇಡಮ್, ಮತ್ತೊಂದು ಕರೆ ಇದೆ, ವೀರೇಶಪ್ಪನ್ ಅವರು ಗಂಗಾವತಿಯಿಂದ. ಹಲೋ ಹಲೋ ಹಲೋ. ವೀರೇಶಪ್ಪರೇ ನಮಸ್ಕಾರ. ನಮಸ್ತೆ ಸರ್. ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಿದ್ರಿ ಸರ್? ಈಗ ನಾವು ಗಂಗಾವತಿಯಿಂದ ಮಾತಾಡೋದು. ಆಯ್ತ್ರಿ, ಹೇಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್ ಅವರೇ, ನಾವು ಗಂಗಾವತಿಯಿಂದ ವಿಷಯ ಏನಂದ್ರೆ, ನಾವು ಮರಳಿ ಹೋಬಳಿ ಭತ್ತದ ಬಗ್ಗೆ ಬೆಳೆಗಳನ್ನ ಕಟ್ಟಿವ್ರಿ, ಹೋದ್ ಬೆಳೆ. ಆದ್ರೂ ಕೂಡ ಇನ್ಸೂರೆನ್ಸ್ ಕ್ಲೇಮ್ ಆಗಿಲ್ಲ. ಮರಳಿ ಏನು ಹೋಬಳಿನ, ಅದು ಗ್ರಾಮ ಪಂಚಾಯತಿನ? ಮರಳಿ ಹೋಬಳಿ, ಹಣವಾಳ ಗ್ರಾಮ ಪಂಚಾಯತಿ, ಹೋಬಳಿ ಹಣವಾಳ. ಓಕೆ. ಇದು ಬೆಳೆ ವಿಮೆ ಅನ್ನೋದು ಇವಾಗಲೇ ನಾನು ಇಳುವರಿ ಆಧಾರಿತ ಮತ್ತೆ ಕ್ಷೇತ್ರ ಆಧಾರಿತ ಅಂತ ಹೇಳಿದೆ. ಅಂದ್ರೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ಏನು ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಇಳುವರಿ ಬರುತ್ತೋ ಅದು ಹಿಂದಿನ ಒಂದು ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಹಿಂದಿನ 7 ವರ್ಷಗಳ ಏನು ಇಳುವರಿಗೆ ಥ್ರೆಶೋಲ್ಡ್ ಈಲ್ಡ್ ಅಂತ ಒಂದು ಮಾಡಿರ್ತೀವಿ. ಅದಕ್ಕೆ ಹೊಂದಾಣಿಕೆ ಮಾಡಿ ಅದಕ್ಕಿಂತ ಕಡಿಮೆ ಏನು ಇಳುವರಿ ಬಂದ್ರೆ ಅಷ್ಟೇ ಬೆಳೆ ವಿಮೆ ಅವರಿಗೆ ಅರ್ಹ ಆಗ್ತಾರೆ. ಇವಾಗ ಇದು ಬೆಳೆ ಭತ್ತ ನೀರಾವರಿ ಆಗಿದ್ದಲ್ಲಿ ಈಗ ಕೆಲವೇ ದಿನಗಳಲ್ಲಿ ಇದು ಈಲ್ಡ್ ಅಂದ್ರೆ ಇದು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಿರುತ್ತೆ. ಈಗ ನಾವು ಲಾಸ್ಟ್ ಟೈಮು ತಾಂತ್ರಿಕವಾಗಿ ಒಂದು ಇಳುವರಿನ ಪಡ್ಕೊಳ್ಳತಕ್ಕಂಥ ಒಂದು ಯೋಜನೆ ಇದೆ, ಎಸ್ಟೆಕ್ ಅಂತ ಅಂದ್ಬಿಟ್ಟು. ಎಸ್ಟೆಕ್ ಅಂದ್ರೆ ತಾಂತ್ರಿಕವಾಗಿ ಈ ಬೆಳೆ ಕಟಾವು ಪ್ರಯೋಗದಲ್ಲಿ ಬೇರೆ ಹಲವಾರು ಮಾನವ ಹಸ್ತಕ್ಷೇಪ ಇರ್ಬೋದು, ಹಾಗೆ ಈಗ ತಂತ್ರಜ್ಞಾನ ಮೂಲಕ ಇಳುವರಿನ ಕಂಡುಹಿಡಿಯೋದು. ಸೊ ಸೆಟಲೈಟ್ ಏನಿರುತ್ತೋ ಅದರ ಸೆಟಲೈಟ್ ಇಮೇಜರಿ ಬೇಸಿಸ್ ಆಧಾರದ ಮೇಲೆ ಮಾಡೋದಕ್ಕಂತ ಒಂದು ಪೈಲಟ್ ಬೇಸಿಸ್ ಮೇಲೆ ಒಂದು ನಾವು ಇದನ್ನ ಮಾಡ್ತಾ ಇದ್ದೀವಿ. ಈಗ ನೂತನವಾಗಿ ಮಾಡ್ತಾ ಇದ್ದೀವಿ. ಈಗ ಕೆಲವೇ ದಿನಗಳಲ್ಲಿ ಇದನ್ನ ಇಳುವರಿನ ಒಂದು ಅಂತಿಮ ಮಾಡ್ತೀವಿ. ಅಂತಿಮ ಮಾಡಿದ ತಕ್ಷಣ ಇವರಿಗೆ ಬೆಳೆ ವಿಮೆಗೆ ಅರ್ಹ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ನಂತರದಲ್ಲಿ ಇದನ್ನ ನಾವು ಭತ್ತಕ್ಕೆ ಮಾತ್ರನೇ ಮಾಡ್ತಾ ಇದ್ದೀವಿ. ಮತ್ತೊಂದು ಪ್ರಶ್ನೆ ಇದೆ ದಾವಣಗೆರೆಯಿಂದ ಪರಮೇಶನ್ ಅವರು. ಹಲೋ ಹಲೋ. ಪರಮೇಶ್ವರೇ ನಮಸ್ತೆ. ಸರ್ ನಮಸ್ತೆ. ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮ್ದು ಒಂದು ಬೆಳೆ ವಿಮೆ ಕಟ್ಟಿದ್ವಿ. ಹೌದು, ಹೇಳಿ. ಮಾಯ್ಕೊಂಡು ಹೋಬಳಿ ಉಚ್ಚಿನಳ್ಳಿ ಗ್ರಾಮ ಅಂತ ಹೇಳಿ. ಅದು ಅಮೌಂಟ್ ಬಂದಿಲ್ಲ ಸರ್. ಅದು ಇದು ಮಾಡಿದಕ್ಕೆ ಇದು ವಿಮೆ ಕಂಪ್ನಿಗೆಲ್ಲ ಬರ್ತೈತೆ, ಅದು 60% ಲಾಸ್ ಆಗೈತೆ ಅಂತ ಹೇಳ್ತಾರೆ, ಹೊರತು ಇನ್ನೂ ಬಂದಿಲ್ಲ ಸರ್. ವಿಮಾ ಮೊತ್ತ ಬಂದಿಲ್ಲ ನಿಮಗಿನ್ನು? ತುಮಕೂರಲ್ಲ, ದಾವಣಗೆರೆ. ಮಾಯ್ಕೊಂಡು ಹೋಬಳಿ ಮೇಡಮ್. ದಾವಣಗೆರೆ ಅಲ್ಲ, ಮಕ್ಕಳಿನ? ದಾವಣಗೆರೆ ಮಾಯ್ಕೊಂಡು ಹೋಬಳಿ ಉಚ್ಚಿನಳ್ಳಿ ಗ್ರಾಮ ಪಂಚಾಯತಿ ಮೇಡಮ್. ಬೆಳೆ ಯಾವುದು? ಮೆಕ್ಕೆಜೋಳದ ಬೆಳೆ ಮೇಡಮ್. ಮೆಕ್ಕೆಜೋಳ. ಈ ದಾವಣಗೆರೆನಲ್ಲಿ ಈಗ ಏನು ಆಲ್ರೆಡಿ ಆಗಿದೆ, ಸ್ವಲ್ಪ ತಾಂತ್ರಿಕ ಸಮಸ್ಯೆಯಿಂದ ಇದು ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಇದು ಇತ್ಯರ್ಥ ಆಗುತ್ತೆ. ಈಗ ಏನು ಅಂದ್ರೆ ಅಲ್ಲಿರೋ ಒಂದು ಈ ಒಂದು ನಾವು ಈ 2023 ಮುಂಗಾರಿನಲ್ಲಿ ಈಗ ಆಲ್ರೆಡಿ ನಾವು 13.5 ಲಕ್ಷ ಜನಕ್ಕೆ 1200 ಕೋಟಿಯಷ್ಟು ನಾವು ಇತ್ಯರ್ಥ ಪಡಿಸಿದ್ದೀವಿ. ಅಂದರೆ ವಿವಿಧ ವಿಮಾ ಕಂಪನಿಗಳು ಇತ್ಯರ್ಥ ಪಡಿಸಿದ್ದಾವೆ. ಅದೇ ರೀತಿಯಾಗಿ ಹಿಂಗಾರಿನಲ್ಲಿ
ಈಗ 5-6 ಲಕ್ಷ ಜನಕ್ಕೆ ಅಲ್ಲಿ ಅಲ್ಲಿ ಇಳುವರಿಯ ಕೊರತೆ ಅನುಗುಣವಾಗಿ ಆ ಇಳುವರಿ ಕೊರತೆ ಅನುಗುಣವಾಗಿ ಮಾತ್ರನೇ ಇದು ಬೆಳೆ ವಿಮೆ ಆಗ್ತಕ್ಕಂಥದ್ದು. ಅಂದ್ರೆ ಇಳುವರಿ ಕೊರತೆ ಆಗಿರ್ಲೇಬೇಕು, ಆಗಿರ್ಲೇಬೇಕು. ಹೌದು, ಆ ಒಂದು ಉದ್ದೇಶದಿಂದ ಕೆಲವರಿಗೆ ಅದನ್ನ ಪಾವತಿ ಆಗಿರಲ್ಲ. ಕೆಲವೊಂದು ಬೆಳೆಗಳಿಗೆ ಇನ್ನ ಬೆಳೆ ಕಟಾವು ಪ್ರಯೋಗಗಳಿಂದ ಬರುವಂತಕ್ಕಂಥದ್ದು ಹಾಗೂ ಈಗ ತಾಂತ್ರಿಕವಾಗಿ ನಾವೇನು ಬೆಳೆ ಅಂದ್ರೆ ಭತ್ತದ ಬೆಳೆಯನ್ನ ನಾವೇನು ತಗೊಂಡಿದೀವಿ ಪೈಲಟ್ ಬೇಸಿಸ್ ಮೇಲೆ ತಾಂತ್ರಿಕವಾಗಿ ಮಾಡೋದು, ಆ ಒಂದು ಬೆಳೆಗಳಿಗೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತೀವಿ. ಈ ತರ ಮಾಡಿದ್ಮೇಲೆ ನಾವು ತಕ್ಷಣವೇ ಬಿಡುಗಡೆ ಮಾಡ್ತೀವಿ. ಹಾಗೆ ಬೆಳೆ ವಿಮೆ ನೋಂದಾಯಿಸಿದ ಮೇಲೆ ವಿವಿಧ ಹಂತಗಳಲ್ಲಿ ಬೆಳೆ ವಿಮೆ ಪರಿಹಾರವನ್ನ ಪಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಮತ್ತೊಂದು ಕರೆ ಇದೆ ಮೇಡಮ್, ದಾವಣಗೆರೆಯಿಂದ ಸಿದ್ದೇಶ್ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ ಹಲೋ ಸಿದ್ದೇಶ್ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಬಸವನಕೋಟೆ ಯಾವುದು? ಬಸವನಕೋಟೆ ಗ್ರಾಮ ಪಂಚಾಯತಿ. ಹೇಳಿ, ಪ್ರಶ್ನೆ ಕೇಳಿ. ಬೆಳೆ ಅಡಿಕೆ ಬೆಳೆ ವಿಮೆ ಪಾವತಿ ಆಗಿಲ್ಲ ಸರ್, ಬಂದೇ ಇಲ್ಲ ಮೇಡಮ್. ಮತ್ತೊಂದು ಪ್ರಶ್ನೆ ಇದೆ ಅಡಿಕೆ ಬಗ್ಗೆ. ಅದೇ ಅಡಿಕೆ ತೋಟಗಾರಿಕೆ ಇಲಾಖೆಯಿಂದ ಆಗ್ತಕ್ಕಂಥದ್ದು. ಇದೇನು ಹವಾಮಾನ ಆಧಾರಿತ ಆಗಿರುತ್ತೆ, ಇದಕ್ಕೆ ಟರ್ಮ್ ಶೀಟ್ ಅಂತ ಇರುತ್ತೆ. ಟರ್ಮ್ ಶೀಟ್ ಕೊನೆಯ ಈಗ ನಾವೇನು ಇಳುವರಿ ಮಾಡ್ತೀವೋ ಅದೇ ತರ ಟರ್ಮ್ ಶೀಟ್ ಇರುತ್ತೆ. ಯಾವ ಹಂತಗಳಲ್ಲಿ ಏನೇನು ಆದ್ರೆ ಯಾವ ಪರಿಹಾರ ಬರ್ಬೇಕಂತ. ಸೊ ಇದು ಟರ್ಮ್ ಶೀಟ್ಗಳು ಮುಗಿಯೋದೆ ಮ್ಯಾಕ್ಸಿಮಮ್ ಎಲ್ಲಾ ಬೆಳೆಗಳಿಗೆ ಮುಗಿಯೋದೆ ಜುಲೈಯಲ್ಲಿ. ಈಗ ಟಿವಿ ಪರದೆ ಮೇಲೆ ಹವಾಮಾನ ಆಧಾರಿತ ಆ ಟರ್ಮ್ ಶೀಟ್ ಮುಗಿದ ನಂತರ ಇದನ್ನ ಲೆಕ್ಕಾಚಾರ ಮಾಡಲಾಗುತ್ತೆ. ಬಹುತೇಕ ಎಲ್ಲಾ ಬೆಳೆಗಳಿಗೂ ಈಗ ಅಡಿಕೆ ಮತ್ತೆ ಬಹುವಾರ್ಷಿಕ ಬೆಳೆಗಳಿಗೆ ಜುಲೈ ಅಂತಿಮವಾಗಿ ಏನು ಟರ್ಮ್ ಶೀಟ್ ಮುಗಿಯುತ್ತೆ. ಸೊ ಅದು ಟರ್ಮ್ ಶೀಟ್ ಮುಗಿದ ಮೇಲೆ ಇದನ್ನ ಲೆಕ್ಕಾಚಾರ ಮಾಡಿ ಇಮಿಡಿಯೇಟ್ ಆಗಿ ಸೆಟಲ್ ಮಾಡ್ತಾರೆ. ಉಳಿದಂತೆ ಮೆಣಸಿನಕಾಯಿ ಏನು ಆನ್ಯುವಲ್ ಕ್ರಾಪ್ ಇರುತ್ತೆ, ವಾರ್ಷಿಕ ಬೆಳೆ, ಅದಕ್ಕೆ ಜೂನ್ ಎಂಡಿಗೆ ಟರ್ಮ್ ಶೀಟ್ ಮುಗಿಯುತ್ತೆ. ಈಗ ಅದು ಪ್ರೋಸೆಸ್ ಅಲ್ಲಿ ಇದೆ. ಅದನ್ನ ಲೆಕ್ಕಾಚಾರ ಮಾಡಿ ಇಮಿಡಿಯೇಟ್ ಆಗಿ ಇತ್ಯರ್ಥಪಡಿಸಲಾಗುತ್ತೆ. ಸೊ ನಾನು ಹೇಳ್ತಾ ಇದ್ದೆ, ವಿವಿಧ ಹಂತಗಳಲ್ಲಿ ಬೆಳೆ ವಿಮೆಯನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ. ಮೊದಲನೇದಾಗಿ ಬಿತ್ತನೆ ಮಾಡಿದ ತಕ್ಷಣ ಅವರು ಬೆಳೆ ವಿಮೆ ಅಡಿ ಫಸ್ಟ್ ನೋಂದಣಿ ಮಾಡ್ಕೋಬೇಕು. ಅದರ ನಂತರ ಬಿತ್ತನೆ ಆದ ತಕ್ಷಣ ಬಿತ್ತನೆ ಮಾಡ್ಲಿಕ್ಕಾಗಲ್ಲ. ಏನು ಮಳೆ ಕಡಿಮೆ ಇರ್ಬೋದು, ಬರಗಾಲ ಇರ್ಬೋದು, ಬಿತ್ತನೆ ಮಾಡಿದ ಮೇಲೆ ಮಳೆ ಬರ್ದೆ ಒಣಗೋಗ್ಬೋದು, ಅಂದ್ರೆ ಮೊಳಕೆ ಹಂತದಲ್ಲೇ ಒಣಗೋಗ್ಬೋದು. ಆ ಒಂದು ಹಂತದಲ್ಲಿ ಬಿತ್ತನೆ ವೈಫಲ್ಯದಿಂದ ಏನು ಆಗುತ್ತೋ ಆ ರೀತಿ ಆದಾಗ ಅಲ್ಲಿ ಜಿಲ್ಲಾಡಳಿತದಿಂದ ಈ ತರ ಒಂದು ಸಂಭವ ಆದಾಗ ನಮಗೆ ಪ್ರಸ್ತಾವನೆ ಬರುತ್ತೆ. ಅದನ್ನ ನಾವು ಅಧಿಸೂಚನೆ ಮಾಡಿಬಿಟ್ಟು ಅಲ್ಲಿ ಯಾರ್ಯಾರು ಆ ಒಂದು ಬೆಳೆಗೆ ನೋಂದಣಿ ಮಾಡಿರ್ತಾರೆ ಅವರಿಗೆಲ್ಲ 25% ಶೇಕಡ 25ರಷ್ಟು ಸಮ್ ಇನ್ಶೂರ್ಡ್ ಏನಿರುತ್ತೆ ಅದ್ರ 25ರಷ್ಟು ವಿಮೆ ಪಾವತಿ ಮಾಡಿ ಅಲ್ಲಿ ಪಾಲಿಸಿ ಕ್ಲೋಸ್ ಆಗುತ್ತೆ. ಅದರ ನಂತರ ಮಧ್ಯಂತರ ಪರಿಹಾರ ಅಂತ ಅಂದ್ಬಿಟ್ಟು ಬರಗಾಲ ಆಗಿರ್ಬೋದು ಅಥವಾ ಹೆಚ್ಚಿನ ಮಳೆ ಬಿದ್ದು ಅಲ್ಲಿ ಬೆಳೆ ನಾಶನ ಆಗಿರ್ಬೋದು. ಮಧ್ಯಂತರ ಅಂದ್ರೆ ಬೆಳೆ ಮಧ್ಯದ ಒಂದು ಸ್ಥಿತಿಯಲ್ಲಿದೆ, ಬೆಳವಣಿಗೆ ಮಧ್ಯದ ಸ್ಥಿತಿಯಲ್ಲಿರುತ್ತೆ. ಅವಾಗ ಒಂದಷ್ಟು ಶೇಕಡ ನಷ್ಟ ಉಂಟಾಗುತ್ತೆ. ಅದು ಶೇಕಡ 50%ಗಿನ್ನ ಜಾಸ್ತಿ ನಷ್ಟ ಉಂಟಾದಾಗ ಮಧ್ಯಂತರ ಪರಿಹಾರ ಅಂತ ಅಂದ್ಬಿಟ್ಟು ಆ ವಿಮಾ ಘಟಕವಾರು ಏನಿದೆ ಅದನ್ನ ಅಧಿಸೂಚನೆ ಮಾಡ್ತೀವಿ. ಅದು ಮಧ್ಯಂತರ ಪರಿಹಾರ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಸ್ಥಳೀಯವಾಗಿ ಆಗತ್ತೆ. ಅಂದ್ರೆ ಆಲಿಕಲ್ಲು ಅಂದ್ರೆ ಪೂರ ವಿಮಾ ಘಟಕ ಅದಲ್ಲಿ ಆಗಲ್ಲ. ಹಾಗೆ ತುಂಬಾ ಮಳೆ ಬಂದು ಕೆರೆ ಒಡೆದು ಅಲ್ಲಿ ಫ್ಲಡ್ ಆಗತ್ತೆ, ಪ್ರವಾಹ ಸಂದರ್ಭದಲ್ಲಿ ಮುಳುಗಡೆ ಆಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಅಂತ ಅಂತೀವಿ, ಅಂದ್ರೆ ಸ್ಥಳೀಯ ಗಂಡಾಂತರ ಕಾರಣಗಳಿಂದ ಬೆಳೆ ನಷ್ಟ. ಸೊ ಅದನ್ನ ಆ ಒಂದು ಸಂದರ್ಭದಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ ಅವರೇ ವೈಯಕ್ತಿಕವಾಗಿ ಇದನ್ನ ಇಂಟಿಮೇಷನ್, ಈಗೇನು ಇವೆಂಟ್ ಆಗುತ್ತೋ ಅದನ್ನ ಆಗಿರೋ ಏನು ಇವೆಂಟಿಗೆ 72 ಗಂಟೆ ಒಳಗೆ ವಿಮಾ ಸಂಸ್ಥೆಗೆ ಅಥವಾ ನಮ್ಮ ಇಲಾಖೆಗೆ ಅವರು ಇಂಟಿಮೇಷನ್ ಕೊಡಬೇಕು. ಅದೇ ರೀತಿಯಾಗಿ ಕೆಲವೊಂದು ಬೆಳೆಗಳಲ್ಲಿ ಕಟಾವು ಮಾಡಿ ಬೆಳೆ ಕ್ಷೇತ್ರ ಇದರಲ್ಲೇ ಜಮೀನಲ್ಲೇ ಒಣಗಿಸಲ್ ಬಿಡ್ತಾರೆ ಕೆಲವೊಂದು ಬೆಳೆಗಳು.
ಇದು ಆನಿಯನ್ ಆಗಿರ್ಬೋದು, ಈರುಳ್ಳಿ ಅಂಥದ್ದೆಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಬೆಳೆ ಕಟಾವು ಮಾಡಿದ್ಮೇಲೆ 15 ದಿವಸ ಒಳಗೆ ಬಿಡ್ತಾರೆ. ಆ 15 ದಿವಸ ಒಳಗೆ ಏನಾದ್ರು ಹೆಚ್ಚಿನ ಮಳೆ ಬಂದು ಅಲ್ಲಿ ಬೆಳೆ ನಷ್ಟ ಆದಾಗ ಅದನ್ನು ಕೂಡ ಒಂದು ವೈಯಕ್ತಿಕ ವಿಮೆ ಆಗಿರುತ್ತೆ. ಅದು ಆಗಿ 72 ಗಂಟೆ ಒಳಗೆ ರೈತರು ಇಂಟಿಮೇಷನ್ ಮಾಡಿದ್ರೆ ಎಲ್ಲ ಈ ವಿಮಾ ಕಂಪನಿಯವರು ಮತ್ತು ನಮ್ಮ ಅಧಿಕಾರಿಗಳು ಬಂದು ಅಲ್ಲಿ ಸಮೀಕ್ಷೆ ಮಾಡಿ ಎಷ್ಟು ನಷ್ಟ ಆಗಿದೆ ಅಂತ ಒಂದು ಮಾಡಿ ಬೆಳೆ ವಿಮೆ ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ. ಅಂದ್ರೆ ಪ್ರತಿಯೊಂದು ಕೊಯ್ಲಿನೋತ್ತರ ಇದಕ್ಕೆಲ್ಲ ಬೆಳೆವಾರು ಒಂದು ಅವಧಿನೂ ನಿಗದಿಪಡಿಸಿದೆ. ಇದು ಬಹಳ ಮುಖ್ಯ. ಹೌದು. ಈ ಅಂತಿಮವಾಗಿ ಏನಾಗುತ್ತೆ, ಬೆಳೆ ಕಟಾವು ಪ್ರಯೋಗಗಳಿಂದ ಏನು ಇಳುವರಿ ಬರುತ್ತೆ ಅದರ ಆಧಾರದ ಮೇಲೆ ವಿಮೆ ಪರಿಹಾರವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಮೇಡಮ್, ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಇವಾಗ ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ರೈತರು ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ದುರದೃಷ್ಟವಶಾತ್ ಮೃತಪಟ್ಟಾಗ, ಸೊ ಅಂತಹ ಒಂದು ಮೃತಪಟ್ಟ ಸಂದರ್ಭದಲ್ಲಿ ಅವರ ವಾರಸುದಾರರಿಗೆ ಅವರು ಏನ್ ಮಾಡ್ಬೇಕು ಮೇಡಮ್? ಅವರಿಗೆ ಆ ಒಂದು ವಿಮಾ ಮೊತ್ತ ಈ ಬೆಳೆ ಹಾನಿಯಾದಾಗ ಅಥವಾ ನಷ್ಟ ಆದಾಗ ಯಾವ ರೀತಿ ಪಡ್ಕೋಬೇಕು ವಾರಸುದಾರರು? ಏನೇನ್ ಮಾಡ್ಬೇಕಾಗುತ್ತೆ? ನಾನು ಮೊದಲನೇದಾಗಿ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಅವ್ರ ಜಮೀನು ಯಾರೋ ಅಪ್ಪನ ಹೆಸರಲ್ಲಿ ಇರ್ಬೋದು, ತಾತನ ಹೆಸರಲ್ಲಿ ಇರ್ಬೋದು, ಅವರು ಅಕಸ್ಮಾತ್ ಮೃತಪಟ್ಟಿದ್ರೆ ಅಂತ ಅವ್ರ ಹೆಸರಲ್ಲೇ ನಾವು ನೋಂದಣಿ ಮಾಡಿಸಬಾರ್ದು. ಮೃತಪಟ್ಟಾಗ ನೋಂದಣಿ ಮಾಡಬಾರ್ದು. ಮೃತಪಟ್ಟಿದ್ರೆ ಮೃತಪಟ್ಟವ್ರ ಹೆಸರಲ್ಲಿ ನೋಂದಣಿ ಮಾಡ್ಸಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ಅದು ಮತ್ತೆ ಅಲ್ಲಿ ರದ್ದಾಗತ್ತೆ. ಅದು ಪರಿಹಾರ ಬಂದ ಮೇಲೆ ನಮಗೆ ಗೊತ್ತಾಗತ್ತೆ ಈ ತರ ಆಗಿದೆ ಅಂತ. ಅಕಸ್ಮಾತ್ ನೋಂದಣಿ ಮಾಡಿಸಿದ ಮೇಲೆ ಮೃತಪಟ್ಟಿದ್ರೆ ಅವರ ವಾರಸುದಾರರಿಗೆ ಇದನ್ನ ಪಾವತಿ ಮಾಡಕ್ಕೆ ಅವಕಾಶ ಇರುತ್ತೆ. ಈ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಮರಣ ಹೊಂದಿದ ರೈತರ ಡೆತ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ಬೇಕಾಗತ್ತೆ. ಆಮೇಲೆ ವಂಶವೃಕ್ಷ ಕಂದಾಯ ಇಲಾಖೆಯಿಂದ ನೀಡ್ತಾರೆ, ಆ ವಂಶವೃಕ್ಷನ ಕೊಡಬೇಕು. ಹಾಗೆ NOC ಕೊಡಬೇಕು. ಅಂದ್ರೆ ವಂಶವೃಕ್ಷದಲ್ಲಿ ಬೇರೆಯವರು ಯಾವುದು ತಕರಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ಚಾಪಾಕದಲ್ಲಿ ನೋಟ್ರಿ ಮಾಡಿಸಿ ಆ NOCನ ಕೊಡಬೇಕು. ಹಾಗೆ ವಾರಸುದಾರರ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರನ್ನ ನಮ್ಮ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕೊಟ್ಟಲ್ಲಿ ಅವರು ಅದು ಎಲ್ಲ ದಾಖಲೆಗಳನ್ನು ಒಂದು ಪೋರ್ಟಲ್ ಇದೆ, ನಮ್ದು ಸಂರಕ್ಷಣೆ ಪೋರ್ಟಲ್ ಅಂತ, ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ವಾರಸುದಾರರಿಗೆ ತಕ್ಷಣವೇ ಏನು ಪರಿಹಾರ ಏನು ಬಂದಿರುತ್ತೋ ಅದನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಸರಿ ಮೇಡಮ್, ಇಷ್ಟೊತ್ತು ಬಂದು ತಾವೆಲ್ಲ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಕೊಟ್ರಿ. ಏನೇನು ಮಾಡಿಸ್ಕೋಬೇಕು, ನೋಂದಣಿಯಲ್ಲಿ ಮಾಡಿಸ್ಕೋಬೇಕು, ಏನೇನು ಮಾಡ್ಕೋಬೇಕಾಗುತ್ತೆ, ಅವರು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಬೆಳೆಗೆ ಅದು ಅಂತಿಮ ದಿನಾಂಕ ಇವೆಲ್ಲ ಹೇಳ್ತಾ ಬಂದ್ರಿ. ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ ರೈತ ಬಾಂಧವರಿಗೆ ಈ ಬೆಳೆ ವಿಮೆ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದಾಗ ತಾವು ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರ? ರೈತರು ಅಂದ್ರೆ ಈಗ ಸುಮಾರು ವಿಕೋಪಗಳನ್ನ ನಾವು ನೋಡ್ತಾ ಇದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಇಂದ ಸುಮಾರು ಆದ್ರೆ ಬರಗಾಲ ಆಗತ್ತೆ ಅಥವಾ ಹೆಚ್ಚಿನ ಮಳೆ ಬಂದು ಹಾನಿ ಆಗತ್ತೆ. ಅದರಿಂದ ಈಗೇನು ನಾವು ಕೊನೆಯ ದಿನಾಂಕ ಹೇಳಿದೀವ ಆ ಕೊನೆಯ ದಿನಾಂಕವನ್ನ ನೋಟ್ ಮಾಡಿಕೊಂಡು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ರೈತ ಬಾಂಧವರೇ, ಬೆಳೆ ವಿಮೆ ಅನ್ನೋದು ಯಾವ ಹಂತದಲ್ಲಿ ಏನೇನು ಮಾಡ್ಕೋಬೇಕು, ಯಾವ ಸಮಯ ಅದಕ್ಕೆ ಸಮಯ ಇದೆ, ಆಮೇಲೆ ನೋಂದಣಿ ಮಾಡಿಸ್ಕೊಳ್ಳೋಕೆ ಅಂತಿಮ ದಿನಾಂಕ ಇದೆ, ಹಾನಿ ಉಂಟಾದಾಗ ಎಷ್ಟು ಸಮಯದೊಳಗಡೆ ಎಷ್ಟು ಅವಧಿ ಒಳಗಡೆ ಅದನ್ನು ಮಾಹಿತಿ ನೀಡಬೇಕು, ಮತ್ತು ಯಾವ್ಯಾವ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಬಹಳ ವಿಸ್ತಾರವಾಗಿ ಎಲ್ಲ ರೈತವರೆಗೂ ಮನದಟ್ಟಾಗುವಂತೆ ಒಂದು ಮಾಹಿತಿ ನೀಡಿದ್ದಾರೆ ಶ್ರೀಮತಿ HB ಶೋಭಾ ಮೇಡಮ್ರವರು. ದಯಮಾಡಿ ಈ ಎಲ್ಲ ಅಂಶಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಕೊಂಡು ಇದನ್ನು ತಪ್ಪದೇ ಪಾಲಿಸಬೇಕು ಅಂತ ಹೇಳ್ತಾ, ಮೇಡಮ್ ಇಷ್ಟೊತ್ತು ಬಂದ ರೈತ ಬಾಂಧವರಿಗೆ ತಾವು ಮಾಹಿತಿ ನೀಡಿದ್ದಕ್ಕೆ ಈ ನಮ್ಮ ದೂರದರ್ಶನ ಚಂದನ ವಾಹಿನಿಯಿಂದ ಮತ್ತು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆದ್ದರಿಂದ ಕೃಷಿ ಇಲಾಖೆ ವತಿಯಿಂದ ಸಹ ತಮಗೆ ಧನ್ಯವಾದಗಳನ್ನು ತಲುಪಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ರೈತ ಬಾಂಧವ ಸಹೋದರ ಸಹೋದರಿಯರೇ,
ನನ್ನ ಚಾನೆಲ್ ನಿಮ್ಮ ಚಾನೆಲ್. ಅತಿ ಶೀಘ್ರದಲ್ಲೇ ಬರಲಿದೆ ನಮ್ಮ ನಡುವೆ ನಮಗಾಗಿ